ಬಹಳ ವರ್ಷದ ಕನಸು ಈ ಭಾಗದ ರೈತರಿಗೆ ಇಲ್ಲೊಂದು APMC ಮಾರ್ಕೆಟ್ ಆಗ್ಬೇಕು ಅನ್ನೋಂತ ಒಂದು ಕನಸಿತ್ತು. ಈ ಉಗಾದಿಗೆ ನಾವು ಆ ಕನಸು ರೈತರ ಕನಸನ್ನ ಈಡೇರಿಸಬೇಕು ಅನ್ನೋಂತ ಸಂಕಲ್ಪ ಆಗಿದೆ. ಸಣ್ಣ ಪುಟ್ಟ ಕೆಲಸಗಳನ್ನ ಮತ್ತೆ ಬಾಕಿ ಇರುವಂತದ್ದು ಗೊಂದಲಗಳನ್ನ ಬಗೆಹರಿಸಲಿಕ್ಕೆ ಇವತ್ತು ಈ ಜಾಗಕ್ಕೆ ಬಂದಿದೀವಿ. APMC ಅವರು ರೆವಿನ್ಯೂ ಅವರು ಎಲ್ಲ ಕೂಡ ಬಂದಿದ್ದಾರೆ. APMCಗೆ ಏನೆಲ್ಲ ಮೂಲಭೂತವಾಗಿರುವಂತ ಸೌಕರ್ಯಗಳ ಅವಶ್ಯಕತೆ ಇದೆ ಅಂತ ಸರ್ಕಾರಕ್ಕೆ ನಾವು ಮೊದಲನೇ ಹಂತದ DPR ಅನ್ನ ಮಾಡಿ ಕಳಿಸಿದೀವಿ. ಅದಕ್ಕೆ ಒಂದು 10 ಕೋಟಿ ಅನುದಾನ ಕೂಡ ಮಂಜೂರಾಗ್ತಾ ಇದೆ. ರಸ್ತೆಗಳನ್ನ ಮಾಡ್ತಾ ಇದ್ದಾರೆ, ಆಕ್ಷನ್ ಪ್ಲಾಟ್ಫಾರ್ಮ್ಸ್ ನ ಮಾಡ್ತಾ ಇದ್ದಾರೆ, ಆಮೇಲೆ ಟ್ರಕ್ಸ್ ಮತ್ತೆ ಟೆಂಪೋಸ್ ಪಾರ್ಕಿಂಗ್ ಏರಿಯಾ ಮಾಡ್ತಾ ಇದ್ದಾರೆ, ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಮಾಡ್ತಾ ಇದ್ದಾರೆ. ನೀರು ಬೇರೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಗೆ 10 ಕೋಟಿಯ ಒಂದು ಗ್ರಾಂಟ್ ಪ್ರಪೋಸಲ್ ನ ಸರ್ಕಾರ APMC ಅವರು ಈ ಭಾಗಕ್ಕೆ ತಂದಿದ್ದಾರೆ. ಹಂತವಾಗಿ ಬರೋ ದಿನಗಳಲ್ಲಿ ಇದು 100 ಕೋಟಿ ಮೀರಿರುವಂತದ್ದು ಒಂದು ಪ್ರಾಜೆಕ್ಟ್ ಆಗಿದೆ. ಇಡೀ ಜಿಲ್ಲೆಯ ರೈತರನ್ನ ಇಲ್ಲಿ ಆಕರ್ಷಿಸುವಂತ ಜಾಗ ಇದಾಗಿದೆ. ಅವ್ರಿಗೆ ಬದುಕೊಳ್ಳೋದಕ್ಕೆ ಒಂದು ದಾರಿಯನ್ನ ಕೊಡುತ್ತೆ. ಎಷ್ಟೋ ರೈತರಿಗೆ ಬೆಳೆ ಸಿಗದೆ ಎಷ್ಟೋ ಸತಿ ನೋವು ತಿಂತಾ ಇರುವಂತ ರೈತರಿಗೆ ನ್ಯಾಯ ಸಿಗುವಂತ ಇದು ಒಂದು ರೈತರ ದೇಗುಲ ಆಗಿ ನಾನು ನೋಡ್ತೀನಿ. ಅದಕ್ಕೆ ಬಹಳ ಕಷ್ಟವನ್ನ ಅನುಭವಿಸಿದೀವಿ. ವಿಘ್ನಗಳನ್ನ ನಿವಾರಿಸಿ ಏನೇನ್ ವಿಘ್ನಗಳು ಬಂದ್ವು, ಗೊಂದಲಗಳು ಬಂದ್ವು, ಷಡ್ಯಂತ್ರಗಳು ಬಂದ್ವು ಎಲ್ಲಾ ಮೀರಿ ಇವತ್ತು APMC ಹೇಗೆ ಅದರಲ್ಲಿ ಇದಿತ್ತು, ಕಲ್ಲು ಮುಳ್ಳು ಮರಗಳು ಕಾಡು ಎಲ್ಲ ಅದೆಲ್ಲಾನು ಕೊಳೆನ ಕಷ್ಟನ ಎಲ್ಲ ತೊಳೆದು ಹಂತವಾಗಿ ಅದು ಬೆಟ್ಟ ಕರಗ್ತಾ ಕಷ್ಟಗಳು ದೂರ ಆದಂಗೆ APMCಯ ಕನಸು ಉಗಾದಿ ಹಬ್ಬಕ್ಕೆ ಲೋಕಾರ್ಪಣೆ ಮಾಡುವಂತ ಒಂದು ಪ್ರಯತ್ನದಲ್ಲಿ ನಾವು ಈ ಕೆಲಸಗಳನ್ನ ಮಾಡ್ತಾ ಇದೀವಿ. ರೆವಿನ್ಯೂ ಸಂಬಂಧಪಟ್ಟಿರುವಂತದ್ದು APMC ಜಾಗ ಯಾರು ಒತ್ತುವರಿ ಆಗದೆ ಇರೋಂಗೆ ಮತ್ತೆ ನಾವು ಇವತ್ತು ತಹಸೀಲ್ದಾರ್ನ, ಸರ್ವೆ ಡಿಪಾರ್ಟ್ಮೆಂಟ್ ನ, ರೆವಿನ್ಯೂ ಇಲಾಖೆಯವ್ರನ್ನ ಕರೆದು ಹದ್ಬಸ್ತನ ಮಾಡ್ಕೊಡ್ಬೇಕು ಅಂತ. ಅದೇ ರೀತಿ ನಮ್ಗೆ APMC ಇಂದನೂ ಕೂಡ ಅಸಿಸ್ಟೆಂಟ್ ಡೈರೆಕ್ಟರ್ ಬಂದಿದ್ದಾರೆ ರವಿಕುಮಾರ್ ಅವರು, ಅವರಿಗೂ ಕೂಡ ಸರ್ಕಾರದಲ್ಲಿ ನಮ್ಗೆ ಈಗಾಗ್ಲೇ ಅನುದಾನ ಕೊಟ್ಟಿದ್ದಾರೆ. APMC ಜಾಗನ ಹದ್ಬಸ್ತ್ ಮಾಡ್ಕೊಳ್ಳಿ, ಫೆನ್ಸ್ ಮಾಡ್ಕೊಳ್ಳಿ, ಕಾಂಪೌಂಡ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಆಮೇಲೆ ಸಣ್ಣ ಪುಟ್ಟ ರೈತರಿಗೆ ದಾರಿ ಇನ್ನೊಂದು ಮತ್ತೊಂದು ಸಮಸ್ಯೆ ಇತ್ತು ಅಂತ ಹೇಳ್ತಾ ಇದ್ರೆ ಅದು ಕೂಡ ಬಗೆಹರಿಸ್ಕೊಂಡು ರೈತರಿಗೋಸ್ಕರನೇ ನಾವ್ ಈ ಸಂಸ್ಥೆನ ಕಟ್ತಾ ಇದೀವಿ, APMCಯನ್ನ ಮಾಡ್ತಾ ಇದೀವಿ. ರೈತರ ಕಷ್ಟಗಳನ್ನ ತೀರ್ಸೋ ಅಂತ ಈ ದೇಗುಲದಲ್ಲಿ ಅವ್ರಿಗೆ ಸಣ್ಣ ಪುಟ್ಟ ತೊಂದರೆ ಆಗ್ಬಾರ್ದಂತ ಅವ್ರ ದಾರಿ ಇರ್ಬೋದು, ಬೇರೆ ಬೇರೆ ಸಮಸ್ಯೆಗಳನ್ನ ಇಲ್ಲೇ ಇದ್ದು ಬಗೆಹರಿಸಿ ನಮ್ ಇಡೀ APMC ಅಧ್ಯಕ್ಷರು ಮತ್ತೆ ಎಲ್ಲಾ ಡೈರೆಕ್ಟರ್ಸ್, ಗೌರವಾನ್ವಿತ ಎಲ್ಲಾ ಡೈರೆಕ್ಟರ್ಸ್ ಜವಾಬ್ದಾರಿ ಇದು. ಒಂದು ದಿನಾನೂ ಕೂಡ ಅವರು ಎಲ್ಲೂ ಕಾಲ ಕಳೆದೆ ರೈತರಿಗೋಸ್ಕರ ಪ್ರತಿದಿನ ಇಲ್ಲಿದ್ದು ಎಲ್ಲಾ ಕೆಲಸಗಳನ್ನ ನೋಡ್ಕೊಳ್ಳೋ ಅಂತವ್ರು ಆಗ್ಬೇಕು. ಅದಾದ್ಮೇಲೆ ರೆವಿನ್ಯೂ ಅವ್ರು ಇವತ್ ನಮ್ ಜೊತೆನೆ ಬಂದಿರೋದ್ರಿಂದ ಈ ಭಾಗದಲ್ಲಿ ಪದೇ ಆಂಧ್ರದವರು ಸರ್ಕಾರದ್ದು ನಮ್ಮ ಸರ್ಕಾರದ್ದು ಅಂದ್ರೆ ಈ ಕರ್ನಾಟಕ ಭಾಗದ ಜಾಗನ ಒತ್ತುವರಿ ಆಗಿದ್ದಾರೆ, ಆಮೇಲೆ ಫೋರ್ಜರಿ ಡಾಕ್ಯುಮೆಂಟ್ಸ್ ಆಗಿದೆ ಅಂತ. 100 ಎಕರೆ ಆಗಿದ್ಯೋ, 1 ಎಕರೆ ಆಗಿದ್ಯೋ, 500 ಎಕರೆ ಆಗಿದ್ಯೋ, ಒಂದೇ ಒಂದು ಇಂಚು ಕೂಡ ಕರ್ನಾಟಕದ ಜಾಗ ಆಂಧ್ರ ಅವರು ದುಡ್ಡಿರುವಂತವ್ರು ತಪ್ಪು ದಾಖಲೆಗಳನ್ನ ಸೃಷ್ಟಿ ಮಾಡುವಂತವ್ರು ಆ ಜಾಗನ ಒತ್ತುವರಿ ಆಗ್ಲಿಕ್ಕೆ ಅವಕಾಶ ಮಾಡಿಕೊಡ್ಕೂಡ್ದು ಅಂತ ಅಧಿಕಾರಿಗಳಿಗೆ ಬಹಳ ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇದೀವಿ. ಕರ್ನಾಟಕದ ಜಾಗ ಕರ್ನಾಟಕದ ರೈತರಿಗೆ ಅನುಕೂಲ ಆಗ್ಬೇಕು, ಬಡವ್ರಿಗ ಅದ್ರ ಲಾಭ ಸಿಗ್ಬೇಕು. ಯಾರೋ ದುಡ್ಡಿರುವಂತವ್ರು ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಅವ್ರದ್ದು ಪೊಸಿಷನ್ ಅಲ್ಲಿ ತಗೊಳ್ಳೋ ಅಂತ ಅವಕಾಶಗಳನ್ನ ಮಾಡ್ಕೊಡ್ಕೂಡ್ದು ಅಂತ ಅಂದ್ಬಿಟ್ಟು ಪದೇ 10 ಸತಿ ಅಲ್ಲ 100 ಸತಿ ಈ ಜಾಗಕ್ಕೆ ಬಂದಿದೀವಿ. ನಮ್ ರೈತರಿಗೆ ಅನ್ಯಾಯ ಆಗದೆ ಇರೋಂಗೆ ನಮ್ಮ ಸರ್ಕಾರದ ಭೂಮಿನ, ರೈತರ ಭೂಮಿನ ಅಥವಾ ಗೌರ್ಮೆಂಟ್ ಜಾಗನ ಬೇರೆಯವರು ಬೇರೆ ಕಾರಣಗಳಿಂದ ರೆವಿನ್ಯೂ ಇಲಾಖೆಯಲ್ಲೇ ಇರುವಂತ ಬೇರೆ ಅಧಿಕಾರಿಗಳ ಜೊತೆ ಕೈ ಜೋಡಿಸಿ ಈ ಜಾಗ ಬೇರೆ ಹೊರ ರಾಜ್ಯ ಆಂಧ್ರ ಭಾಗದಲ್ಲಿ ಗಡಿ ಭಾಗದಲ್ಲಿ ಇರೋದ್ರಿಂದ ಅನ್ಯರ ಪಾಲಾಗದೆ ಇರೋಂಗೆ ಅದನ್ನ ರಕ್ಷಣೆ ಮಾಡುವಂತ ಜವಾಬ್ದಾರಿನೂ ನಿಮ್ದಾಗಿರುತ್ತೆ. ಯಾರ್ದಿರುತ್ತೆ ಸೋಮವಾರ ಒಂದು ಸಭೆ ಕರೆದು ಯಾರ್ಯಾರು ಆಂಧ್ರ ಅವರ ಹೆಸರಲ್ಲಿದೆ ಅದನ್ನೆಲ್ಲ ಕ್ಯಾನ್ಸಲೇಷನ್ ಮಾಡೋದಕ್ಕೆ ಒಂದು ಮೀಟಿಂಗ್ ನ ಮಾಡ್ಬೇಕು ಅಂತ ಹೇಳಿದ್ವಿ. ಇನ್ನೊಂದ್ಸತಿ ನಮ್ಗೆ ರೆವಿನ್ಯೂ ಅವ್ರು ನೀವೀಗ ಬಂದಿರೋದ್ರಿಂದ ಬೌಂಡ್ರೀಸ್ ಯಾರು APMC ಜಾಗ ಒತ್ತುವರಿ ಆಗದೆ ಇರೋಂಗೆ APMC ಆಫೀಸರ್ಸ್ ನ ಜೊತೆಯಲ್ಲಿ ಇಟ್ಕೊಂಡು ನೀವು ರೆವಿನ್ಯೂ ಇನ್ನೊಂದ್ಸತಿ ಆ ಸ್ಟೋನ್ ಮಾರ್ಕಿಂಗ್ ತರ ಮಾಡ್ಕೊಡಿ, ಅವ್ರು ಹಂಗೆ ಫೆನ್ಸ್ ಮಾಡ್ಕೋತಾರೆ. ಲೇಟರ್ ಆನ್ ಅಲ್ಲಿ ಬೇಕಾದ್ರೆ ವಾಲ್ ಆಗಿರ್ಬೋದು ಅದನ್ನ ಆಮೇಲೆ ಮಾಡ್ಕೊಂತಾರೆ, ಫೆನ್ಸ್ ಇಂದ ಸೇಫ್ಟಿ ಮಾಡ್ಕೊಂತಾರೆ. ಸೊ ಇಲ್ಲೂ ಕೂಡ ಇವಾಗ ಇನಿಷಿಯಲಿ ನಮ್ಗೊಂದು 10 crores ಪ್ರಾಜೆಕ್ಟ್ ಇನಿಷಿಯೇಟಿವ್ ತಗೊಂಡಿದ್ದಾರೆ. ಅದಕ್ಕೆ ಫಸ್ಟ್ ಇವ್ರು ಸೇಫ್ಟಿ ಮೆಜರ್ಸ್ ಮಾಡ್ಬೇಕಾಗ್ತಾ ಇದೆ. APMC ಜಾಗಕ್ಕೆ ಸೇಫ್ಟಿ ಮೆಜರ್ಸ್ ಕೊಡ್ಬೇಕಾಗತ್ತೆ.
ಫಸ್ಟ್ ಮಾಡ್ಬೇಕು. ಲೇಟರ್ ಆನ್ ಅಲ್ಲಿ ಇದೇ ಜಾಗದಲ್ಲಿ ಒಂದ್ ಕಡೆ APMC ಗೆ ಒಂದ್ ಪೆಟ್ರೋಲ್ ಬಂಕ್ ಜೊತೆ ಟ್ರಕ್ ಪಾರ್ಕಿಂಗ್ ಬರುತ್ತೆ, ವೇಯಿಂಗ್ ಬ್ರಿಡ್ಜ್ ಬರುತ್ತೆ, ವೇರ್ ಹೌಸ್ ಬರುತ್ತೆ, ಆಮೇಲೆ ಫ್ಯೂಚರ್ ಡೆವಲಪ್ಮೆಂಟ್ಸ್ ಗೆ ಏನೇನು ಅಂತ ಅಂದ್ಬಿಟ್ಟು ಹೀಗೆ ಪ್ರಪೋಸಲ್ ಇದೆ ಇಲ್ಲಿ ಮಾರ್ಕೆಟ್ ಅಲ್ಲಿ ಆ ತರದ್ದು. ಸೊ ಇಷ್ಟು ಸ್ಟ್ರೆಚ್ ನ ನಾವು ಏನು ನಿಮ್ದು 25 acres ಅಲ್ಲಿ ಇಷ್ಟು ಸ್ಟ್ರೆಚ್ ನಾವು ಮಾರ್ಕೆಟ್ ನ ಆಕ್ಷನ್ ಮಾಡ್ಕೊಳ್ಳೋ ಪ್ಲಾಟ್ಫಾರ್ಮ್ಸ್ ಮತ್ತೆ ಶಾಪ್ಸ್, 120 ಶಾಪ್ಸ್, ರೋಡ್ಸ್, ಟ್ರಕ್ ಪಾರ್ಕಿಂಗ್, ಆಮೇಲೆ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಇವ್ರದ್ದು APMC ಅವ್ರದ್ದು ಆ ತರದ್ದು. ರೈತ ಸಂಪರ್ಕ ಕೇಂದ್ರ ಏನಂತಾರದು, ರೈತ ಭವನ, ಅಲ್ಲಿದೆ ಆ ತರ ಇವೆಲ್ಲಾನು ಬರ್ತಾ ಇದೆ. ಸೊ ಇನಿಷಿಯಲಿ ಅವ್ರಿಗೆ ಈ ಜಾಗಗೆ ಸೇಫ್ಟಿ ಮೆಷರ್ಸ್ ಮಾಡ್ಕೊಬೇಕು. ಯಾವ್ದೋ ಒಂದ್ ಕಡೆ ಓಪನ್ ಇದೆ ಅಂತಂದ್ರು ಅಲ್ಲಿ ತೊಂದರೆ ಆಗುತ್ತೆ. ಅದಕ್ಕೆ ಏನ್ ಜಾಗ ಇದೆ APMC ಜಾಗ ಎಲ್ಲ 4 ಕಾರ್ನರ್ಸ್ ಅವರು ಸೇಫ್ಟಿ ಮೆಷರ್ಸ್ ಮಾಡ್ಕೊಳ್ಳಿ. ಇನಿಷಿಯಲಿ ಫೆನ್ಸಲ್ ಮಾಡ್ಕೊಳ್ಳಿ. ಈಗ ಎಲ್ಲಾ ಎಂಟ್ರೀಸ್ 6 ಎಂಟ್ರೀಸ್ ಇದಾವೆ. ಅದು ಹೈವೇ ಇಂದಾನೇ ಇದೆ. ಟ್ರಕ್ಸ್ ಇರ್ಬೋದು, ರೈತರಿಗಿರ್ಬೋದು, ಎಲ್ಲಾನು ಹೈವೇ ಇಂದಾನೇ ಕನೆಕ್ಟ್ ಆಗುತ್ತೆ. 6 ಎಂಟ್ರೀಸ್ ಕೊಟ್ಟಿದೀವಿ. ಹಿಂದೆಯಿಂದ ಏನಿದ್ರು ರೈತರಿಗೆ ಮಾತ್ರ. ಇದು ಮಾಸ್ಟರ್ ಪ್ಲಾನ್. ಇದು APMC ಇಂದ ಮಾಡ್ಸಿರುವಂತದ್ದು. ಇನ್ನೂ ಕರೆಕ್ಷನ್ಸ್ ಆಗತ್ತೆ. ಈಗ ಇನಿಷಿಯಲಿ ನಮ್ಗೆ 10 crores ಕೊಟ್ಟಿರೋದ್ರಿಂದ ರೋಡ್ಸ್ ನ ಡೆವಲಪ್ ಮಾಡ್ತಿದೀವಿ. ರೋಡ್ಸ್ ಆಕ್ಷನ್ ಪ್ಲಾಟ್ಫಾರ್ಮ್ ಅದೆಲ್ಲ 2-3 months ಅಲ್ಲೇ ಮಾಡ್ಬೇಕು ಅಂತ ವಾರ್ ಫುಟ್ ಅಲ್ಲಿ ಕೆಲಸ ಮಾಡೋದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದೀವಿ. ಅಷ್ಟೊತ್ತಿಗೆ ಫೆನ್ಸಿಂಗ್ ಅರ್ಜೆಂಟ್ ಆಗಿ ಇದು ಕಾರ್ನರ್ ಏರಿಯಾ ಡೆವಲಪ್ಡ್ ಫಾರ್ ಪಾರ್ಕಿಂಗ್, ಡೆವಲಪ್ ಪೆಟ್ರೋಲ್ ಬಂಕ್ಗೆ ಒಂದು ಜಾಗ ಮಾಡ್ತಾರೆ. ಅದು ಆ ಜಾಗ ಪೆಟ್ರೋಲ್ ಬಂಕ್ ಇದೆ. ಕಾಂಟ್ರಾಕ್ಟ್ ಇಲ್ಲಪ್ಪ, ಪ್ಲಾನ್ ತಯಾರು ಮಾಡ್ತಾರೆ. ಒಂದು ಮಾಸ್ಟರ್ ಪ್ಲಾನ್ ಮಾಡಿ ಒಟ್ಟು 25 ಎಕರೆಯಲ್ಲಿ ಯಾವ ರೀತಿಯಾಗಿ ನಾವು ಇವೆಲ್ಲ ಟ್ರಕ್ಸ್ ನಿಲ್ಲೋದಕ್ಕೆ ರೋಡ್ ಪಕ್ಕ ಟೆಂಪೋ ಟ್ರಕ್ಸ್ ಪಾರ್ಕಿಂಗ್ ಈ ಏರಿಯಾ ಹಾಕಿದ್ದಾರೆ. ಟೆಂಪೋ ಟ್ರಕ್ಸ್ ಪಾರ್ಕಿಂಗ್, ಅದಾದ್ಮೇಲೆ ವೇ ಬ್ರಿಡ್ಜ್ ಅಂತ ಬ್ಲೂ ಇದ್ರಲ್ಲಿ ವೇ ಬ್ರಿಡ್ಜ್ ಇದೆ ಈ ಕಡೆ. ಆಮೇಲೆ ವೇರ್ ಹೌಸ್ ಮಾಡಿದ್ದಾರೆ. ವೇರ್ ಹೌಸ್ ಅಂದ್ರೆ ಗೋಡೌನ್ ತರ ವೇರ್ ಹೌಸ್ ಇಲ್ಲಿದೆ ಅಲ್ಲ, ಇಲ್ಲಿದೆ ಗೋಡೌನ್ಗೆ ವೇರ್ ಹೌಸ್. ಫ್ಯೂಚರ್ ಡೆವಲಪ್ಮೆಂಟ್ ಎಲ್ಲ ಗ್ರೀನ್ ಡಾಟ್ಸ್ ಅಲ್ಲಿ ಇದೆ. ಇದೆಲ್ಲ ಫ್ಯೂಚರ್ ಡೆವಲಪ್ಮೆಂಟ್ ಇದು. ಅದಾದ್ಮೇಲೆ ಆಕ್ಷನ್ ಪ್ಲಾಟ್ಫಾರ್ಮ್ಸ್ ಅಂತ ಇದೆ. ಕವರ್ಡ್ ಆಕ್ಷನ್ ಪ್ಲಾಟ್ಫಾರ್ಮ್ಸ್, ಆಕ್ಷನ್ ಮಾಡೋ ಪ್ಲಾಟ್ಫಾರ್ಮ್ಸ್ ಇದಾವೆ. ಹರಾಜ್ ಕಟ್ಟೆ ರೈತರು ತಗೊಂಡ್ಬಂದು ನೇರವಾಗಿ ಅವ್ರ ಉತ್ಪನ್ನಗಳನ್ನ ಮಾರಾಟ ಮಾಡ್ತಾರೆ. ಆಮೇಲೆ ಯಾರ್ಡ್ ಇದೆ, ಯಾರ್ಡ್, ಟ್ರಾನ್ಸ್ಫಾರ್ಮರ್, ಡಿಸ್ಪೆನ್ಸರಿ, ಕ್ಯಾಂಟೀನ್ ಬಿಲ್ಡಿಂಗ್, ಡಿಸ್ಪೆನ್ಸರಿ, ಬ್ಯಾಂಕು, ಪೋಸ್ಟ್ ಆಫೀಸು, ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಇಲ್ಲಿದೆ. ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಇಲ್ಲಿದೆ. ಇದೊಂದು ಗವರ್ಮೆಂಟ್ DPR ಮಾಡಿಸಿದೆ. 25 ಎಕರೆಯಲ್ಲಿ ಹೇಗಿರ್ಬೇಕು ಮಾರ್ಕೆಟ್, APMC ಮಾರ್ಕೆಟ್ ಹೇಗಿರ್ಬೇಕು ಅಂತ ಸರ್ಕಾರನೇ APMC ಮಾಸ್ಟರ್ ಅಂದ್ರೆ ಇದನ್ನ DPR ಮಾಡಿಸಿದೆ. ಒಂದು ಮಾಸ್ಟರ್ ಪ್ಲಾನ್ ನ ನೀಟಾಗಿ ಮಾಡಿಸಿದೆ. 25 acres ಅಲ್ಲಿ ಹೇಗೆಲ್ಲ ಇನ್ನ ಮುಂದಕ್ಕೆ ಹೈಟೆಕ್ ಆಗಿರೋ ಮುಂದಕ್ಕೆ ಮಾರ್ಕೆಟ್ ಹೇಗಿರ್ಬೇಕು, ರೈತರಿಗೆಲ್ಲ ಕನ್ವೀನಿಯಂಟ್ ಆಗಿ ಏನೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗುತ್ತೆ, ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಎಲ್ಲಿರ್ಬೇಕು, ಅದಾದ್ಮೇಲೆ ವೇರ್ ಹೌಸ್ ಎಲ್ಲಿರ್ಬೇಕು, ಆಕ್ಷನ್ ಪ್ಲಾಟ್ಫಾರ್ಮ್ಸ್ ಎಲ್ಲಿರ್ಬೇಕು ಅಂತೆಲ್ಲ DPR ಮಾಡಿಸಿದ್ದಾರೆ. ಈಗ ಫಸ್ಟ್ ಸ್ಟ್ರೆಚ್ ಅಲ್ಲಿ ಇದೆಲ್ಲ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಇದೆಲ್ಲ ಮಾಡೋ ಅಂತದ್ದು. ಈಗ ಇನಿಷಿಯಲ್ 2 ಹರಾಜ್ ಕಟ್ಟೆಗಳನ್ನ ಆಕ್ಷನ್ ಪ್ಲಾಟ್ಫಾರ್ಮ್ಸ್ ಮಾಡ್ತಾ ಇದ್ದಾರೆ. ಆಮೇಲೆ ರಸ್ತೆಗಳು ಮಾಡ್ತಾ ಇದ್ದಾರೆ. ಒಂದು ಇಲ್ಲಿ ಟಾಯ್ಲೆಟ್ ಬಿಲ್ಡಿಂಗ್ ಮತ್ತೆ ಎಲೆಕ್ಟ್ರಿಸಿಟಿ ಮಾಡಿದ್ದಾರೆ, ಮತ್ತೆ ವಾಟರ್ ಕನೆಕ್ಷನ್ ಇಷ್ಟು ಮಾಡಿದ್ದಾರೆ. ಬೇಸಿಕ್ ಆಗಿ ಮಾಡಿದ್ದಾರೆ. ಟೋಟಲ್ 10 crores ಅಲ್ಲಿ ಈಗ 10 ಕೋಟಿದು ಪ್ರಪೋಸಲ್ ರೆಡಿ ಮಾಡಿದ್ದಾರೆ. 10 ಕೋಟಿದು ಕಾಂಕ್ರೀಟ್ ರೋಡ್ಸ್ ಮತ್ತೆ ಟ್ರಕ್ಸ್ ಪಾರ್ಕಿಂಗ್, ಆಕ್ಷನ್ ಪ್ಲಾಟ್ಫಾರ್ಮ್ಸ್,
ಅದಾದ್ಮೇಲೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಏನೇನ್ ಬೇಕಾಗುತ್ತೆ ಅದನ್ನೆಲ್ಲ 10 ಕೋಟಿಯಲ್ಲಿ ಫಸ್ಟ್ ಇನಿಷಿಯಲ್ ಸ್ಟೇಜ್ DPR ನ ಪ್ರಪೋಸ್ ಮಾಡಿ ಕಳಿಸ್ತಾ ಇದ್ವಿ ನಾವು APMCಗೆ. Maruti exclusive Nexa car showroom at Bangarpet. Experience innovation, luxury and excellence like never before. For sale and service, Maruti Nexa cars. Location Nexa Studio, Bangarpet. Contact phone number 9036053347 or 8884471174. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. 100% pure and clean. No compromise. Best quality. Family restaurant. 100% Hamburg and Dindukal style biryani. 100% Venus biryani. Near Government Maternity Hospital, Maharaja Road, Robertson Peak.